ಹೇಗಾದರೂ ಮಾಡಿ ತಮ್ಮ ಮಕ್ಕಳ ಮದುವೆಯನ್ನು ಮಾಡಿ ಮುಗಿಸ್ಬಿಟ್ಟು ಕೈ ತೊಳೆದುಕೊಳ್ಬೇಕು ಅಂತ ತುದಿಗಾಲ ಮೇಲೆ ನಿಂತಿರುವ ಪೇರೆಂಟ್ಸ್ಗಳಿಗೆ, ನನ್ನ ಮದುವೆ ಆದರೆ ಸಾಕಪ್ಪ ಅಂಥೇಳಿ ಕುಣಿತಾ ಇರುವ ಯುವಕ ಯುವತಿಯರಿಗೆ ನಾನೊಂದು ಸಣ್ಣ ಸಲಹೆಯನ್ನು ಕೊಡೋಕ್ಕೆ ಇಷ್ಟಪಡುವೆ. ಆ ಸಲಹೆ ಏನಂತ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನಾನು ಯಾಕೆ ಈ ಸಲಹೆಯನ್ನು ಕೊಡಬೇಕು ಅಂತ ಅಂದ್ಕೊಂಡಿರುವೆ ಅನ್ನೋದನ್ನು ಮೊದಲು ನೀವು ತಿಳ್ಕೊಳ್ಳಿ. ಪತಿ ಸೌರಭ್ ರಜಪೂತ್ನನ್ನು ಅವನ ಪತ್ನಿ ಮುಸ್ಕಾನ್ ರಸ್ತೋಗಿ ತನ್ನ ಬಾಯ್ ಫ್ರೆಂಡ್ ಸಾಹಿಲ್ ಶುಕ್ಲಾನ ಜೊತೆಗೆ ಸೇರಿಬಿಟ್ಟು ಮರ್ಡರ್ ಮಾಡ್ತಾಳೆ. ಅದಾದ ನಂತರ ಅವನನ್ನು ಒಂದು ನೀಲಿ ಡ್ರಮ್ಮಲ್ಲಿ ಹಾಕಿ ಸಿಮೆಂಟ್ ಹಾಕಿ ಮುಚ್ಚಿಬಿಡ್ತಾಳೆ. ಪತಿ ದಿಲೀಪ್ನನ್ನು ಅವನ ಪತ್ನಿ ಪ್ರಗತಿ ತನ್ನ ಬಾಯ್ ಫ್ರೆಂಡ್ ಆದ ಮನೋಜ್ ಅಲಿಯಾಸ್ ಅನುರಾಗನೊಂದಿಗೆ ಸೇರಿಬಿಟ್ಟು ಸುಪಾರಿ ಕೊಟ್ಟು ಸಾಯಿಸ್ತಾಳೆ. ಆಕೆ ತನ್ನ ಪತಿಯನ್ನು ಮದುವೆಯಾದ ಕೇವಲ 15 ದಿನದೊಳಗೇನೆ ಈ ರೀತಿ ಸಾಯಿಸ್ತಾಳೆ. ಪತಿಯಾದ ಬಾಲಕೃಷ್ಣ ಪೂಜಾರಿಯನ್ನ ಅವನ ಪತ್ನಿ ಪ್ರತಿಮಾ ತನ್ನ ಬಾಯ್ ಫ್ರೆಂಡ್ ಆದ ದಿಲೀಪ್ ಹೆಗಡೆ ಜೊತೆಗೆ ಸೇರಿಬಿಟ್ಟು ಕತ್ತಿಸಿಕಿ ಸಾಯಿಸ್ತಾಳೆ. ಮತ್ತು ಈ ರೀತಿ ಸಾಯಿಸೋದಕ್ಕಿಂತ ಮುಂಚೆ ಆಕೆ ತನ್ನ ಪತಿಗೆ ಪ್ರತಿದಿನ ಊಟದಲ್ಲಿ ಆರ್ಸೆನಿಕ್ ಟ್ರಯಾಕ್ಸೈಡನ್ನು ಕೊಡ್ತಾ ಇರ್ತಾಳೆ, ಸ್ಲೋ ಪಾಯ್ಸನನ್ನು ಕೊಡ್ತಾ ಇರ್ತಾಳೆ. ಯಾಕಪ್ಪ ಅಂತಂದರೆ ಅವಳ ಪತಿಗೆ ಬ್ಲಡ್ ಕ್ಯಾನ್ಸರ್ ಆಗಲಿ ಅಂಥೇಳಿ. ಪತಿ ರಾಜಾ ರಘುವಂಶಿಯನ್ನ ಅವನ ಪತ್ನಿ ಸೋನಮ್ ರಘುವಂಶಿ ತನ್ನ ಬಾಯ್ ಫ್ರೆಂಡ್ ಆದ ರಾಜ್ ಕುಶ್ವಾನ ಜೊತೆಗೆ ಸೇರಿಬಿಟ್ಟು ಮರ್ಡರ್ ಮಾಡಿಸ್ತಾಳೆ. ಯಾವ ರೀತಿ ಮರ್ಡರ್ ಮಾಡಿಸ್ತಾಳಪ್ಪ ಅಂತಂದರೆ, ತನ್ನ ಮದುವೆ ಆಗ್ತಾ ಇದ್ದಂತೆಯೇ ಅವನನ್ನು ಮೇಘಾಲಯಕ್ಕೆ ಹನಿಮೂನ್ಗಂತ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ತನ್ನ ಬಾಯ್ ಫ್ರೆಂಡ್ನ 3-4 ಫ್ರೆಂಡ್ಸ್ಗಳ ಗ್ಯಾಂಗ್ ಮಾಡ್ಕೊಂಡ್ಬಿಟ್ಟು ಅವನನ್ನು ಕೊಡಲಿಯಿಂದ ಹಲ್ಲೆ ಮಾಡಿ ಅವನ ತಲೆಯನ್ನು ತೆಗೆದು ಭಯಂಕರವಾಗಿ ಸಾಯಿಸಿ ಒಂದು ದೊಡ್ಡ ಬೆಟ್ಟದ ಮೇಲಿಂದ ಕೆಳಗೆ ಬೀಳಿಸಿಬಿಟ್ಟು ಸಾಯಿಸ್ತಾಳೆ. ಮತ್ತು ಇಷ್ಟೆಲ್ಲ ಕರ್ಮಕಾಂಡವನ್ನು ಆಕೆ ಕೇವಲ ಮದುವೆಯಾದ 13 ದಿನದೊಳಗೇ ಮಾಡ್ತಾಳೆ. 13ನೇ ದಿವಸಕ್ಕೇ ಗಂಡನನ್ನು ಶಿವನ ಪಾದಕ್ಕೆ ಕಳಿಸ್ಬಿಡ್ತಾಳೆ. ನಾನು ಇದೇ ರೀತಿ ನಿಮಗೆ ಕೇಸ್ಗಳನ್ನು ಹೇಳ್ತಾ ಹೋದರೆ ಈ ವಿಡಿಯೋ ಯಾವತ್ತೂ ಕೂಡ ಮುಗಿಯೋದೇ ಇಲ್ಲ, ಅಷ್ಟೊಂದು ಕೇಸ್ಗಳಿವೆ. ಇಷ್ಟೆಲ್ಲ ಕೆಟ್ಟ ಘಟನೆಗಳನ್ನು ನೋಡಿದ ನಂತರ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಈಗ ಪ್ರಾಮಾಣಿಕವಾಗಿ ಕಮೆಂಟ್ ಮಾಡಿ. ಯಾಕೆ ಸೀತಾರಾಮರ ನಾಡಲ್ಲಿ, ಸಾವಿತ್ರಿ ಸತ್ಯವಾನರ ನಾಡಲ್ಲಿ, ಲಕ್ಷ್ಮೀ ನಾರಾಯಣರ ನಾಡಲ್ಲಿ, ರಾಧಾಕೃಷ್ಣರ ಪ್ರೇಮಲೋಕವಿದ್ದ ಈ ನಾಡಲ್ಲಿ ಹೆಣ್ಮಕ್ಕಳು ತಮ್ಮ ಗಂಡಂದಿರನ್ನು ಇಷ್ಟೊಂದು ಕ್ರೂರವಾಗಿ ಸಾಯಿಸ್ತಾ ಇದ್ದಾರೆ ಅಂಥೇಳಿ ಯಾವತ್ತಾದರೂ ನೀವು ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿರ್ದಿದ್ರೆ ಈಗ ಮಾಡಿ. ಯಾಕಪ್ಪ ಅಂತಂದರೆ ನೀವು ಕೂಡ ಈಗ ಮದುವೆ ಆಗೋರಿದ್ದೀರಾ. ನಿಮ್ಗೇನು ಗೊತ್ತು ನಿಮ್ಮ ಗಂಡ ಇಲ್ಲವೇ ಹೆಂಡತಿ ಯಾವ ರೂಪದಲ್ಲಿ ಯಾವಾಗ ಹೇಗೆ ನಿಮ್ಮನ್ನು ಸಾಯಿಸ್ತಾರೆ, ಮರ್ಡರ್ ಮಾಡಿಸ್ತಾರೆ ಅಂಥೇಳಿ. ಇನ್ನು ನಿಮ್ಮ ಮಕ್ಕಳು ಯಾವಾಗ ಅವರ ಲೈಫ್ ಪಾರ್ಟ್ನರನ್ನು ಸಾಯಿಸಿಬಿಟ್ಟು ಜೈಲಿಗೆ ಹೋಗ್ತಾರೆ ಅಂತೇಳಿ ನಿಮ್ಗೇನು ಗೊತ್ತಾಗುತ್ತೆ? ಅದಕ್ಕಾಗಿ ಯಾಕೆ ಈ ರೀತಿಯಾದ ಕೆಟ್ಟ ಘಟನೆಗಳು ಆಗ್ತಾ ಇವೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ನಿಮಗೆ ಆನ್ಸರ್ ಹೊಳಿದೇ ಇದ್ದರೂ ಕೂಡ ಡೋಂಟ್ ವರಿ, ನಾನೇ ಹೇಳುವೆ. ಯಾಕೆ ಈ ಹುಡುಗಿಯರು ತಮ್ಮ ಪತಿಯಂದಿರನ್ನು ಮರ್ಡರ್ ಮಾಡ್ತಾ ಇದ್ದಾರಪ್ಪ ಅಂತಂದರೆ, ನಂಬರ್ 1, ಇವರಿಗೆ ಇಷ್ಟ ಇಲ್ಲ ಅಂತಂದರೂ ಕೂಡ ಫೋರ್ಸ್ಫುಲಿ ಅವರ ಮನೆಯವರು ಮದುವೆ ಮಾಡಿದ್ದಾರೆ. 2ನೇದ್ದು, ಮದುವೆ ಆದ ನಂತರ ಇವರಿಗೆ ಇವರ ಗಂಡ ಇಷ್ಟ ಇಲ್ಲ, ಬೇರೆ ಯಾರೋ ಇಷ್ಟ ಆಗ್ತಾರೆ ಅಂಥೇಳಿ ತಮ್ಮ ಲೈನನ್ನು ಕ್ಲಿಯರ್ ಮಾಡಿಕೊಳ್ಳುವುದಕ್ಕಾಗಿ ತಮ್ಮ ಗಂಡಂದಿರನ್ನು ಮರ್ಡರ್ ಮಾಡ್ತಾ ಇದ್ದಾರೆ. ಯಾವಾಗ ನಮ್ಮ ಸುಪ್ರೀಂ ಕೋರ್ಟು ಅಕ್ರಮ ಸಂಬಂಧಗಳನ್ನು ಬೆಳೆಸೋದು ಅಪರಾಧ ಅಲ್ಲ ಅಂತ ಹೇಳ್ತು, ಆವಾಗಿನಿಂದ ಹೆಣ್ಮಕ್ಕಳು ಜಾಸ್ತಿ ದಾರಿ ತಪ್ತಾ ಇದ್ದಾರೆ ಮತ್ತು ಗಂಡ್ಮಕ್ಕಳು ಕೂಡ ದಾರಿ ತಪ್ತಾ ಇದ್ದಾರೆ. ಮತ್ತು ನಮ್ಮ ಕೋರ್ಟ್ಗಳು ಹೆಂಡತಿ ಅಕ್ರಮ ಸಂಬಂಧದಲ್ಲಿದ್ದರೂ ಕೂಡ, ಅವಳು ಬೇರೆಯವರೊಂದಿಗೆ ಸೆಕ್ಸ್ ಮಾಡಿ ಮಕ್ಕಳನ್ನು ಮಾಡಿಕೊಂಡ್ರೂ ಕೂಡ, ಅವಳು ತನ್ನ ಗಂಡನ ಮರ್ಡರನ್ನು ಮಾಡಿದರೂ ಕೂಡ, ಗಂಡನ ಹತ್ರ ಯಾವುದೇ ಪರ್ಮನೆಂಟ್ ಇನ್ಕಮ್ ಸೋರ್ಸ್ ಇಲ್ಲ, ಅವನೇ ಸ್ಟ್ರಗಲ್ ಮಾಡ್ತಾ ಇದ್ದಾನೆ ಅಂತಂದರೂ ಕೂಡ, ಅವನ ಹತ್ರ ದುಡ್ಡಿಲ್ಲ ಅಂತಂದರೂ ಕೂಡ, ನೀನು ಭಿಕ್ಷೆ ಬೇಡಿ ಆದರೂ ಇವಳಿಗೆ ಅಲಿಮಿನಿಯನ್ನು ಕೊಡಲೇಬೇಕು, ಮೇಂಟೆನೆನ್ಸನ್ನು ಕೊಡಲೇಬೇಕು ಅಂತ ಸಾಕಷ್ಟು ಪ್ರಕರಣಗಳಲ್ಲಿ ಹೇಳಿರೋದ್ರಿಂದ ಹೆಣ್ಮಕ್ಕಳು ಈ ರೀತಿ ಮಾಡ್ತಾ ಇದ್ದಾರೆ. ಅವರಿಗೆ ಕಾನೂನಿನ ಭಯವೇ ಇಲ್ಲ. ಎಲ್ಲ ಕಾನೂನುಗಳು ಕೂಡ ಜೆಂಡರ್ ಬಯಾಸ್ಡ್ ಆಗಿವೆ, ಹೆಣ್ಮಕ್ಕಳ ಕಡೆಗೇ ಇವೆ. ಅದಕ್ಕಾಗಿ ಹೆಣ್ಮಕ್ಕಳು ಈ ರೀತಿ ರೌದ್ರ ರೂಪವನ್ನು ತಾಳ್ತಾ ಇದ್ದಾರೆ, ದೇವಿ ಆಗುವ ಬದಲು ದೆವ್ವ ಆಗ್ತಾ ಇದ್ದಾರೆ. ಅದಕ್ಕಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಪೇರೆಂಟ್ಸ್ಗಳಿಗೆ ಮತ್ತು ಮದುವೆ ಆಗಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ತಾ ಇರುವ ಯುವಕ ಯುವತಿಯರಿಗೆ ಒಂದು ಸಣ್ಣ ಸಲಹೆಯನ್ನು ಕೊಡ್ತಾ ಇರುವೆ. ಆ ಸಲಹೆ ಏನಪ್ಪ ಅಂತಂದರೆ, ನಿಮ್ಮ ಮಕ್ಕಳ ಮದುವೆ ಮಾಡೋದಕ್ಕಿಂತ ಮುಂಚೆ, ನೀವು ಮದುವೆ ಆಗೋದಕ್ಕಿಂತ ಮುಂಚೆ ಕಂಪಲ್ಸರಿಯಾಗಿ ಪ್ರೀ ಮ್ಯಾರಿಟಲ್ ಮೀಟಿಂಗ್ಗಳನ್ನು, ಡಿಸ್ಕಷನ್ಗಳನ್ನು ಮಾಡಿ. ನಿಮ್ಮ ಮಕ್ಕಳ ಮದುವೆಗೆ ಹುಡುಗ ಹುಡುಗಿಯನ್ನು ಹುಡುಕೋದಕ್ಕಿಂತ ಮುಂಚೆನೇ ಅವ್ರಿಗೆ ಕೇಳಿ, ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದೀರಾ, ಯಾರ ಜೊತೆಯಲ್ಲಾದರೂ ಪ್ರೇಮ ಸಂಬಂಧದಲ್ಲಿ ಇದ್ದೀರಾ ಅಂಥೇಳಿ ಕೇಳಿ.
ಪದೇ ಪದೇ ಕೇಳಿ ಅವರಿಗೆ, ಅವ್ರ ಜೊತೆ ಫ್ರೆಂಡ್ಸ್ಗಳಾಗಿ. ಇಲ್ಲಪ್ಪ, ಇಲ್ಲ ಅಮ್ಮ, ನನಗೆ ಯಾವುದೇ ರೀತಿಯಾದ ರಿಲೇಷನ್ಗಳಿಲ್ಲ, ಬಾಯ್ ಫ್ರೆಂಡು ಇಲ್ಲ, ಗರ್ಲ್ ಫ್ರೆಂಡು ಇಲ್ಲ, ನೀವು ಯಾರನ್ನ ನೋಡ್ತಿರೋ ಅವರನ್ನು ಮದುವೆ ಆಗುವೆ ಖುಷಿ ಖುಷಿಯಿಂದ ಅಂತ ಹೇಳಿದರೆ, ನಗನಗ್ತಾ ಹೇಳಿದರೆ, ಅವ್ರು ನಿಜ ಹೇಳ್ತಾ ಇದ್ದಾರೆ ಅಂತ ಅನಿಸಿದರೆ ಮಾತ್ರ ನಿಮ್ಮ ಹುಡುಗ ಹುಡುಗಿಗೆ ಲೈಫ್ ಪಾರ್ಟ್ನರ್ನ ಹುಡುಕಿ ಮದುವೆ ಮಾಡಿ. ಅವರೇನಾದರೂ ಇಲ್ಲ ನಾನು ಯಾರನ್ನಾದರೂ ಇಷ್ಟಪಟ್ಟಿದ್ದೀನಿ ಅಂತಂದರೆ ಅವ್ರ ಜೊತೆಗೆ ಮದುವೆ ಮಾಡಿ ತೊಲಗಿಸ್ಬಿಡಿ. ಏನಾದರೂ ಮಾಡ್ಕೊಂಡು ಹೋಗಲಿ, ಅವರು ಅವರ ಆಯ್ಕೆ ಇರುತ್ತೆ, ಏನೇ ಆದರೂ ಕೂಡ ಅವರೇ ಅನುಭವಿಸ್ತಾರೆ ಅಂತೇಳಿ ಬಿಟ್ಟುಬಿಡಿ. ಅದನ್ನು ಬಿಟ್ಟು ನೀವು ನಿಮ್ಮ ಮಕ್ಕಳಿಗೆ ಬಲವಂತವಾಗಿ ಅರೇಂಜ್ ಮ್ಯಾರೇಜ್ ಮಾಡಿಸಿದ್ರೆ ಈ ರೀತಿಯವರು ಮದುವೆ ಆದ ನಂತರ ತಮ್ಮ ಗಂಡನ ಪ್ರಾಣ ತೆಗಿತಾರೆ, ಇಲ್ಲವೇ ಹೆಂಡತಿಯ ಪ್ರಾಣವನ್ನು ತೆಗಿತಾರೆ. ಅವ್ರು ಜೈಲಲ್ಲಿ ಹೋಗಿ ಕುಂತ್ಕೊಳ್ತಾರೆ, ಸಮಾಜದಲ್ಲಿ ನಿಮ್ಮ ಘನತೆ ಗೌರವ ಹಾಳಾಗತ್ತೆ. ಅವ್ರು ಜೈಲಲ್ಲಿ ಕುಂತು ಮುದ್ದೆ ಮುರಿತಾರೆ, ನೀವು ಮನೆಯಲ್ಲೇ ಕುಂತು ಕಣ್ಣೀರು ಹಾಕ್ತೀರ. ಯಾಕೆ ಬೇಕು ನಿಮಗೆ ಈ ಥರನಾದ ಜೀವನ? ಅದಕ್ಕಾಗಿ ಅವ್ರು ಯಾರನ್ನಾದರೂ ಇಷ್ಟಪಟ್ಟಿದ್ದಾರೆ ಅಂತಂದರೆ ಮದುವೆ ಮಾಡಿ ತೊಲಗಿಸ್ಬಿಡಿ, ಕೈ ತೊಳ್ಕೊಂಬಿಡಿ. ಆದರೆ ಬಲವಂತವಾಗಿ ನಿಮ್ಮ ಹುಡುಗನಿಗೆ ಹುಡುಗಿಗೆ ಮದುವೆ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ಬಲವಂತವಾಗಿ ಮಾಡಿದರೆ ಈಗ ಹೆಂಗೆ ಸೋನಮ್ ರಘುವಂಶಿ ತನ್ನ ಗಂಡನನ್ನು ಹನಿಮೂನ್ನಲ್ಲೇ ಮರ್ಡರ್ ಮಾಡಿದ್ಲು ಆ ರೀತಿ ಆಗತ್ತೆ. ಮತ್ತು ಮ್ಯಾಟ್ರಿಮೋನಿ ಸೈಟ್ಸ್ಗಳಲ್ಲಿ ಹುಡುಗ ಹುಡುಗಿಯನ್ನು ಹುಡ್ಕೋಕ್ಕೆ ಹೋಗಬೇಡಿ. ಇಲ್ಲೇನು ನಾನು ಕ್ರೈಮ್ ಕೇಸ್ಗಳನ್ನ ಹೇಳ್ತಾ ಇದ್ದೀನಲ್ಲ, ಇವುಗಳಲ್ಲಿ ಆಲ್ಮೋಸ್ಟ್ ಆಲ್ ಇವರು ತಮ್ಮ ಲೈಫ್ ಪಾರ್ಟ್ನರ್ನನ್ನು ಈ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಿಂದಲೇ ಹುಡ್ಕೊಂಡಿದ್ದಾರೆ, ಶಾಪಿಂಗ್ ಮಾಡ್ಕೊಂಡು ತಂದಿದ್ದಾರೆ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಿಂದ. ಅದಕ್ಕಾಗಿ ಈ ರೀತಿಯಾದ ಸ್ಥಿತಿ ಅವ್ರಿಗೆ ಬಂದಿದೆ. ಇನ್ನು ಯಾರು ನೀವು ಮದುವೆ ಆಗಬೇಕು ಅಂತೇಳಿ ಕುಣಿತಾ ಇದ್ದೀರೋ ಅವರು ಕೂಡ ಇದೇ ಒಂದು ಟಿಪ್ಪನ್ನು ಫಾಲೋ ಮಾಡಿ. ಮದುವೆ ಆಗುವುದಕ್ಕಿಂತ ಮುಂಚೆ ಕಂಪಲ್ಸರಿಯಾಗಿ ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ನ ಜೊತೆಗೆ ಮಾತಾಡಿ. ಕೇಳಿ ಅವರಿಗೆ, ನೀವು ಮುಂಚೆ ಯಾರನ್ನಾದರೂ ಇಷ್ಟಪಟ್ಟಿದ್ದೀರಾ, ಈಗ ಯಾರನ್ನಾದರೂ ಇಷ್ಟಪಡ್ತಾ ಇದ್ದೀರಾ, ನಿಮ್ಮ ಮನೆಯವರು ನಿಮಗೆ ಫೋರ್ಸ್ಫುಲಿ ಮದುವೆ ಮಾಡ್ತಾ ಇದ್ದಾರಾ, ಆ ರೀತಿ ಇದ್ದರೆ ನೇರವಾಗಿ ಹೇಳಿ ಅಂಥೇಳಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಲಿಯಾಗಿ ಮಾತಾಡಿ, ಯಾವುದೇ ನಾಚಿಕೆ ಮಾನ ಭಯ ಮುಚ್ಚುಮರೆ ಇಲ್ಲದೆ ಡೈರೆಕ್ಟ್ ಫೇಸ್ ಟು ಫೇಸ್ ಮಾತಾಡಿ. ಮುಂಚೆ ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ನೇರವಾಗಿ ನನಗೆ ಹೇಳಿಬಿಡಿ. ನೀವು ಮದುವೆ ಆಗೋದು, ನಿಮ್ಮ ಮನೆಯವರ ಒತ್ತಡಕ್ಕೆ ಮದುವೆ ಆಗೋದು, ಅದಾದ ನಂತರ ನಮ್ಮನ್ನು ಮರ್ಡರ್ ಮಾಡೋದು ಈ ರೀತಿ ಸಮಾಜದಲ್ಲಿ ಆಗ್ತಾ ಇದೆ. ಸೊ ನಾವಂತೂ ಡ್ರಮ್ಮಲ್ಲಿ ಹೋಗಿ ಸಾಯಕ್ಕೆ ರೆಡಿ ಇಲ್ಲಪ್ಪ, ಹನಿಮೂನಲ್ಲಿ ಮರ್ಡರ್ ಆಗೋಕ್ಕೆ ರೆಡಿ ಇಲ್ಲ ಅಂತೇಳಿ. ಸೊ ಈ ರೀತಿ ನೀವು ಓಪನ್ ಟು ಓಪನ್ ಮಾತಾಡಿದರೆ ಆವಾಗ ಅವರು ಹೇಳ್ತಾರೆ. ನೀವು ಯಾರನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಅವರು ಹಾರ್ಟ್ಲಿ ನಿಮ್ಮನ್ನು ಮದುವೆ ಆಗ್ತಾ ಇದ್ದಾರೆ ಇಲ್ವಾ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಮನೆಯವರ ಬಲವಂತಕ್ಕೆ ಕಾಟಾಚಾರಕ್ಕೆ ಅವರು ಮದುವೆ ಆಗ್ತಾ ಇದ್ದರೆ ನಿಮ್ಮ ಪಾಡು ಕೂಡ ಮುಂದೆ ಇದೇ ರೀತಿ ಆಗತ್ತೆ. ನಿಮ್ಮನ್ನು ಕೂಡ ನಿಮ್ಮ ಹೆಂಡತಿ ಮರ್ಡರ್ ಮಾಡಿಬಿಟ್ಟು ಡ್ರಮ್ಮಲ್ಲಿ ಹಾಕಿ ಸಿಮೆಂಟ್ ಹಾಕಿಬಿಟ್ಟು ಮುಚ್ಚಿಬಿಡ್ತಾಳೆ. ಇಲ್ಲಪ್ಪ ಅಂತಂದರೆ ಹನಿಮೂನಲ್ಲೇ ಕರ್ಕೊಂಡೋಗಿ ಯಾವುದಾದ್ರೂ ಬೆಟ್ಟದಿಂದ ನಿಮ್ಮನ್ನು ತಳ್ಳಿ ಸಾಯಿಸಿಬಿಡ್ತಾಳೆ. ನಿಮ್ಮ ಪ್ರಾಣನೂ ಹೋಗುತ್ತೆ ಮತ್ತು ಅವಳಿಗೆ ಪುಕ್ಸಟ್ಟೆ ಆಸ್ತಿ ದುಡ್ಡು ಎಲ್ಲ ಬರುತ್ತೆ. ಎಷ್ಟೋ ಜನ ಹೆಂಡತಿಯರು ಗಂಡನ ಹೆಸರಲ್ಲಿರುವ ಇನ್ಶೂರೆನ್ಸ್ ಸಿಗತ್ತೆ, ಇಲ್ಲ ಗಂಡನ ಸರ್ಕಾರಿ ನೌಕರಿ, ಗಂಡ ಸತ್ರೆ ನನಗೆ ಬರುತ್ತೆ ಅಂಥೇಳಿ ಹನಿಮೂನಲ್ಲೇ ಎಷ್ಟೋ ಜನ ಗಂಡಂದಿರನ್ನು ಮರ್ಡರ್ ಮಾಡಿದ್ದಾರೆ. ಅದಕ್ಕಾಗಿ ಮದುವೆ ಆಗೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಓಪನ್ ಅಪ್ ಆಗಿ ಮಾತಾಡಿ. ನಮ್ಮ ಭಾರತೀಯರ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇವ್ರಿಗೆಲ್ರಿಗೂ ಕೂಡ ಮದುವೆ ಆಗೋದಿದೆ. ಮದುವೆ ಆದ ನಂತರ ಸೆಕ್ಸ್ ಮಾಡಿ ಇವರ ಜನ್ರೇಷನನ್ನು ಕಂಟಿನ್ಯೂ ಮಾಡೋ ಆಸೆ ಇದೆ, ಎಲ್ರಿಗೂ ಕೂಡ ವಂಶ ಬೆಳೆಸೋ ಕನಸುಗಳಿವೆ. ಆದರೆ ಇವರಿಗೆ ಮದುವೆಯ ಬಗ್ಗೆ ಪ್ರೀ ಮೆರಿಟಲ್ ಡಿಸ್ಕಷನ್ನಲ್ಲಿ ಮಾತಾಡೋಕ್ಕೆ ನಾಚಿಕೆ ಬರುತ್ತೆ. ಸೆಕ್ಸ್ ಅಂದರೆ ಎಲ್ರಿಗೂ ಇಷ್ಟ, ಆದರೆ ಸೆಕ್ಸ್ನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳೋಕೆ, ಸೆಕ್ಸ್ ಎಜುಕೇಷನನ್ನು ತೆಗೆದುಕೊಳ್ಳೋಕ್ಕೆ ಇವರಿಗೆ ನಾಚಿಕೆ ಬರುತ್ತೆ. ಅದಕ್ಕಾಗಿಯೇ ಇವರು ಅನುಭವಿಸ್ತಾರೆ. ಸೊ ಇಂಥವರ ಪಟ್ಟಿಯಲ್ಲಿ ಸೇರಕ್ಕೆ ಹೋಗಬೇಡಿ. ಸುಮ್ಮನೆ ಬಲವಂತಕ್ಕೆ ಮದುವೆ ಆಗಿಬಿಟ್ಟು ನಿಮ್ಮ ಲೈಫ್ ಪಾರ್ಟ್ನರನ್ನು ಮರ್ಡರ್ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮಗೆ ಮದುವೆ ಇಷ್ಟ ಇಲ್ಲ, ನಿಮ್ಮ ಮನೆಯವರು ಬಲವಂತವಾಗಿ ಮದುವೆ ಮಾಡ್ತಾ ಇದ್ದಾರೆ, ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ಅವರೊಂದಿಗೆ ಓಡ್ ಹೋಗಿ ಕೋರ್ಟ್ ಮ್ಯಾರೇಜ್ ಆಗಿ. ನಿಮ್ಮ ಮನೆಯವರಿಗೆ ಹೇಳಿ, ನಾನು ಇಂಥವನನ್ನು, ಇಂಥ ಹುಡುಗನನ್ನು ಇಷ್ಟಪಟ್ಟಿದ್ದೀನಿ, ಮದುವೆ ಮಾಡಿಕೊಡಿ ಅಂತೇಳಿ. ಅವರು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಮದುವೆ ಮಾಡಿಕೊಟ್ರೆ ಓಕೆ. ಇಲ್ಲಪ್ಪ ಅಂತಂದರೆ ಓಡೋಗಿ ಕೋರ್ಟ್ ಮ್ಯಾರೇಜ್ ಆಗಿ ಇದು ಎಷ್ಟೋ ಪಟ್ಟು ವಾಸಿಯಾಗಿದೆ. ಸುಮ್ಮನೆ ನಿಮ್ಮ ಲೈಫ್ ಪಾರ್ಟ್ನರ್ನ ಮರ್ಡರ್ ಮಾಡಿಬಿಟ್ಟು ಜೈಲಲ್ಲಿ ಹೋಗಿ ಮುದ್ದೆ ಮುರಿಯೋದಕ್ಕಿಂತ ಎಲ್ಲ ಒಂದು ಕಡೆ ಕೂಲಿ ನಾಲಿ ಮಾಡಿ ಬದುಕೋದು ಈಸಿ ಇದೆ, ಬೆಸ್ಟ್ ಇದೆ. ಅದು ಓಡೋಗಿ ಮದುವೆ ಆಗಿ, ಆದರೆ ಲೈಫ್ ಪಾರ್ಟ್ನರ್ಗಳನ್ನು ಮರ್ಡರ್ ಮಾಡೋಕ್ಕೆ ಹೋಗ್ಬಿಡಿ. ಇನ್ನು ನಿಮಗೆ ಮದುವೆ ಆದ ನಂತರ ಬೇರೆ ಯಾರೋ ಇಷ್ಟ ಆಗಿದ್ದಾರೆ ಅಂತ ಅಂದ್ಕೊಳ್ಳಿ, ನಿಮ್ಮ ಗಂಡ ಇಲ್ಲವೇ ನಿಮ್ಮ ಹೆಂಡತಿ ನಿಮಗೆ ಇಷ್ಟ ಇಲ್ಲ ಸದ್ಯಕ್ಕೆ ಅಂತಂದರೆ ಡೋಂಟ್ ವರಿ, ನೇರವಾಗಿ ನಿಮ್ಮ ಗಂಡನಿಗೆ ಇಲ್ಲವೇ ಹೆಂಡತಿಗೆ ಹೇಳಿ, ಮುಂಚೆ ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೆ, ನಿಮ್ಮಲ್ಲಿ ಈ ಬದಲಾವಣೆಗಳಾಗಿವೆ, ನನ್ನಲ್ಲಿ ಕೂಡ ಈ ರೀತಿಯಾದ ಮೈಂಡ್ಸೆಟ್ ಚೇಂಜ್ ಆಗಿಬಿಟ್ಟಿದೆ, ನನಗೆ ಇವನು ಅಥವಾ ಇವಳು ಅಟ್ರ್ಯಾಕ್ಟ್ ಅಂತ ಅನ್ನಿಸ್ತಾ ಇದ್ದಾಳೆ, ಅಲ್ಲಿ ನನಗೆ ಆಕರ್ಷಣೆ ಆಗಿದೆ, ಅಲ್ಲಿ ನನಗೆ ಪ್ರೀತಿ ಆಗಿಬಿಟ್ಟಿದೆ, ಅದಕ್ಕಾಗಿ ನಾನು ಡೈವರ್ಸನ್ನು ತೆಗೆದುಕೊಳ್ಳುವೆ ಅಂತ ಹೇಳಿ ನೇರವಾಗಿ ಡೈವರ್ಸನ್ನು ತಗೊಳ್ಳಿ, ಮತ್ತು ಅಲ್ಲಿ ರೀಮ್ಯಾರೇಜ್ ಮಾಡಿಕೊಂಡು ಹಾಳಾಗಿ ಹೋಗಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಅಮಾಯಕ ಗಂಡನನ್ನು, ಅಮಾಯಕ ಹೆಂಡತಿಯನ್ನು ಸಾಯಿಸೋಕೆ ಹೋಗಬೇಡಿ.
ನೀವು ಎಷ್ಟೇ ತಲೆ ಉಪಯೋಗಿಸಿ ಮರ್ಡರ್ ಮಾಡಿ ಎಲ್ಲೇ ನಿಮ್ಮ ಬಾಡಿಯನ್ನು ಮುಚ್ಚಿಟ್ರೂ ಕೂಡ ನೀವು ತಗಲಾಕೊಂತೀರ. ಯಾಕಪ್ಪ ಅಂತಂದರೆ ಇಂಟರ್ನೆಟ್ಟಲ್ಲಿ ನೀವು ಬೆತ್ತಲೇ ಇದ್ದೀರಾ. ನೀವೇನು ಮೊಬೈಲು, ಸಿಮ್ ಕಾರ್ಡು, ವಾಟ್ಸಪ್ಪು, ಸೋಷಲ್ ಮೀಡಿಯಾ ಯೂಸ್ ಮಾಡ್ತೀರಲ್ಲ, ಅದರಲ್ಲಿ ನೀವೆಲ್ಲರೂ ಕೂಡ ಬೆತ್ತಲೇ ಇದ್ದೀರಾ. ನೀವೇನು ಮಾಡ್ತೀರಾ, ಹೇಗೆ ಮಾಡ್ತೀರಾ, ಯಾರೊಂದಿಗೆ ಮಾತಾಡ್ತೀರಾ, ಎಲ್ಲಿ ಹೋಗ್ತೀರಾ, ನಿಮ್ಮ ಚಾಟಿಂಗ್ ಡೀಟೇಲ್ಸು ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ. ಎಲ್ಲವೂ ಕೂಡ ಪೊಲೀಸರ ಕೈಗೆ ಸಿಗತ್ತೆ. ಸೊ ನೀವು ನಿಮ್ಮ ಮೊಬೈಲನ್ನು ಎಷ್ಟೇ ಸರ್ತಿ ಫಾರ್ಮ್ಯಾಟ್ ಮಾಡಿ ಎಲ್ಲೇ ಬಿಸಾಕಿದ್ರೂ ಕೂಡ ಫೋರೆನ್ಸಿಕ್ ಡಿಪಾರ್ಟ್ಮೆಂಟಿಗೆ ಆ ಮೊಬೈಲ್ ಸಿಕ್ತಪ್ಪ ಅಂತಂದರೆ ನಿಮ್ಮ ಜಾತಕ ಬಯಲಾಗೆ ಆಗತ್ತೆ. ಸೊ ನಿಮಗೆ ಇರುತ್ತೆ ನಾನು ದೊಡ್ಡ ಕ್ರಿಮಿನಲ್ಲು, ನಂದು ಬೆಸ್ಟ್ ಬ್ರಿಲಿಯಂಟ್ ಬ್ರೈನು ಅಂತೇಳಿ. ಆದರೆ ಡಿಪಾರ್ಟ್ಮೆಂಟ್ನವರ ಕೈಗೆ, ಪೊಲೀಸ್ನವರ ಕೈಗೆ ನೀವು ತಗಲಾಕೊಂತೀರ. ಲೇಟ್ ಆಗ್ಬೋದು, ಆದರೆ ಗ್ಯಾರಂಟಿ ತಗಲಾಕೊಂತೀರ. ನೀವು ತಗಲಾಕೊಳ್ಳಿಲ್ಲಪ್ಪ ಅಂತಂದ್ರೂ ಕೂಡ ನಿಮ್ಮ ಆತ್ಮಸಾಕ್ಷಿ ನಿಮ್ಮನ್ನು ಕೊರಗಿಸಿ ಸಾಯಿಸತ್ತೆ. ನಾನು ಅಮಾಯಕ ಗಂಡನನ್ನು ಸಾಯಿಸಿದೆ, ಅಮಾಯಕ ಹೆಂಡತಿಯನ್ನು ಸಾಯಿಸಿದೆ ಅಂಥೇಳಿ ಈ ರೀತಿ ಅನಿಸುತ್ತೆ. ಸೊ ಈ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಚಪ್ರಿಗಳಿಗಾಗಿ ನಿಮ್ಮ ಗಂಡ ಹೆಂಡತಿಯನ್ನು ಮರ್ಡರ್ ಮಾಡಿಬಿಟ್ಟು ಕಣ್ಣೀರಲ್ಲಿ ಕೈ ತೊಳೆಯೋಕ್ಕೆ ಹೋಗ್ಬಿಡಿ. ಆ್ಯಸ್ ಅ ಬ್ರದರ್ ಆಗಿ ಇದನ್ನು ನಿಮಗೆ ಹೇಳಬೇಕು ಅಂತ ಅನಿಸ್ತು. ಇನ್ನು ನಿಮ್ಮ ಲೈಫು ನಿಮ್ಮಿಷ್ಟ, ನಾನೇನು ಮಾಡೋಕ್ಕಾಗಲ್ಲ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.